ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ರಾಮದುರ್ಗ ಪಟ್ಟಣದ ಯಾನಾಂಪೇಟೆಯ ಮಡ್ಡಿಗಲ್ಲಿಯಲ್ಲಿ ಶತಮಾನೋತ್ಸವದ ಮೊಹರಂ ಉತ್ಸವ ಜರುಗುತ್ತಿದ್ದು, ಕುದ್ದವನ ದರ್ಗಾದಲ್ಲಿ ಜೂಲು ಫಕೀರ್ ದೇವರುಗಳನ್ನು ಕೂಡಿಸ್ತಿದ್ದು, ಈ ಒಂದು ಬಾರಿ ಅಂದರೆ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅನ್ನಪ್ರಸಾದ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿಯ ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಶತಮಾನೋತ್ಸವದ ಅದ್ದೂರಿ ಮೊಹರಂ ಉತ್ಸವ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಯಾನಾಂಪೇಟೆಯ ಮಡ್ಡಿಗಲ್ಲಿಯಲ್ಲಿ ಶತಮಾನೋತ್ಸವದ ಮೊಹರಂ ಉತ್ಸವವನ್ನು ಅದ್ದೂರಿಯಾಗಿ ನಡೆಯುತ್ತಿದ್ದು, ಇದೇ ದಿನಾಂಕ 21/6/2026 ರವಿವಾರದಿಂದ ಪ್ರಾರಂಭವಾದ ಕಾರ್ಯಕ್ರಮಗಳು ಕುದ್ದವನ ದರ್ಗಾದಲ್ಲಿ ಭಕ್ತಾದಿಗಳು ದೇವರ ದರ್ಶನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ 22/6/2026 ಸೋಮವಾರದಂದು ಮಧ್ಯಾಹ್ನ 12 ಗಂಟೆಗೆ ಎಲ್ಲ ಭಕ್ತಾದಿಗಳಿಗೆ ಮಹಾ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ. 23/6/2026 ಮಂಗಳವಾರ ಜಾನಪದ ಕಲಾವಿದ ಶಂಕರಣ್ಣವರ್ ಇವರಿಂದ ಕಲಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ. ಇನ್ನು 24/6/2026 ಬುಧವಾರದಂದು ರಾತ್ರಿ 9 ಗಂಟೆಗೆ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತಾರೆ. 25/6/2026 ಗುರುವಾರ ಕತ್ತಲ್ ರಾತ್ರಿ ಹಾಗೂ 26/6/2026 ಶುಕ್ರವಾರ ದೇವರು ಒಳಗೆ ಹೋಗುವ ಕಾರ್ಯಕ್ರಮ ಇದ್ದು, ಇಷ್ಟೆಲ್ಲ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಶ್ರೀ ಕುದ್ದವನ ದರ್ಗಾ ಕಮಿಟಿಯ ಎಲ್ಲ ಸದಸ್ಯರು ಸಡಗರ ಸಂಭ್ರಮದಿಂದ ಶತಮಾನೋತ್ಸವದ ಮೊಹರಂ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ರಾಮದುರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ವರದಿ ಶಬ್ಬೀರ್ ಜಕಾತಿ, JBM ನ್ಯೂಸ್. ಸರ್ ಹೇಳ್ರಿ, ಎಷ್ಟನೇ ವರ್ಷದಿಂದ ಮೊಹರಂ ಆಚರಣೆ? ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ರಾಮದುರ್ಗ ತಾಲೂಕಿನಾಗ ಪ್ರಥಮ ಬಾರಿಗೆ 100 ವರ್ಷದ ಮೊಹರಂ ಆಚರಣೆ ಮಾಡಕತ್ತೀವಿ. ಹೆಂಗೆ ಆಚರಣೆ ಆಯ್ತು ಅಂದ್ರೆ 2 ವರ್ಷದ ಹಿಂದೆ ನಾವು ಪಂಜೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಬೆಳ್ಳಿ ಆಗಿತ್ತು ರೀ. ಬೆಳ್ಳಿ ತುಂಬಿಸಾಕತ್ತಿದ್ವಿ. ಬೆಳ್ಳಿ ತುಂಬಿಸ್ಕೊಂಬಕಟ್ಟ ಹಿಂದೆ 1926 ಅಂತೇಳಿ ಇಸ್ವಿ ಬಂತು ರೀ. 2023ನ್ಯಾಗ ನಾವು ರೀ ದೇವರ ಬೆಳ್ಳಿ ತುಂಬಿಸ್ಬೇಕಂತೇಳಿ ಎಲ್ಲರೂ ನಮ್ಮ ಗುರು ಹಿರಿಯರು ಎಲ್ಲರೂ ಕೂಡ ನಾವು ಮಾಡಕ್ಕೆ ಮುಕ್ಕಟ್ಟ ಕಂಡು ಬಂತಿರಿ. ಅದು ಏನಂತ ಕಂಡು ಬಂತ್ರಿ, 1926 ಇಸ್ವಿ ಐತಿ. ಇನ್ನು ಮುಂದೆ 2 ವರ್ಷ ಬಿಟ್ಟು 1926 ಅಂದ್ರೆ ಮುಂದಿನ 2026ಕ್ಕೆ ನಾವು 100 ವರ್ಷದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ಕುದ್ದಮ್ಮ ಗುಡಿ ಕಮಿಟಿಯವರು ಎಲ್ಲರೂ ಕೂಡ ನಾವು ನಿರ್ಣಯ ತೊಗೊಂಡಿವಿ ಸರ್. ತೊಗೊಂಡ ಮ್ಯಾಗ ನಾವು ಈಗ 26ನೇ ಇಸ್ವಿಯಾಗ ಮಾಡ್ಬೇಕಂತೇಳಿ ಎಲ್ಲರೂ ನಮ್ಮ ಓಣಿ ಸಮಾಜ ಗುರು ಹಿರಿಯರು, ಹಿಂದೂ ಮುಸ್ಲಿಮ್ ಎಲ್ಲರೂ ರೀ ಸರ್, ಇವ್ರವ್ರಲ್ಲ ಎಲ್ಲರೂ ಕೂಡ ನಮ್ಮ ಹಟ್ಲಪ್ಸ್ ದರ್ಗಾದವ್ರು ಆಗಿರ್ಬೋದು, ಅಶೇಷನ್ ದರ್ಗಾದವ್ರು ಆಗಿರ್ಬೋದು, ಎಲ್ಲರೂ ಸಾಥ್ ಕೊಟ್ಟಾರಿ. ಮ್ಯಾಗ ಗಡದ ಮ್ಯಾಗ ನಾಸಾವಲಿ ಅವರು ಸಾಥ್ ಕೊಟ್ಟಾರ್ರಿ. ಮುಂದೆ ಕಾಸ್ಟ್ ಹ್ಯಾನ್ಯಾರ ಎಲ್ಲರೂ ನಮ್ಮ ಹೆಂಗೆ ಕಮಿಟಿಯವ್ರು ಇರಬೇಕು, ನಮ್ಮ ಅಡ್ಡಿವ್ನಿ ಹೆಂಗೆ ಕಮಿಟಿಯವರು ಎಲ್ಲರೂ ಸಾಥ್ ಕೊಟ್ಟಾರ. ಮುಂದೆ ನಮ್ಮ ಭಾಳ ಆತ್ಮೀಯ ಅಂತಂದ್ರೆ ಓಣಿ ನಮ್ಮ ನಿಂಗಪ್ಪನವರಾಗಿರ್ಬೋದು, ಶಂಕರ ಅಜ್ಬತ್ತನವರಾಗಿರ್ಬೋದು, ನಮ್ಮ ಮನಗೋಳಿ ಕ್ಯಾಂಪ್ ಆಗಿರ್ಬೋದು, ಯಾರೋ ಒಟ್ಟು ಇವ್ರವ್ರು ಅನ್ನಂಗಿಲ್ಲ, ಎಲ್ಲರೂ ಭಾಳ ಸಾಥ್ ಕೊಟ್ಟಾರ್ರಿ. ಇದು ಮೊಹರಂ ಆಚರಣೆ ಹೆಂಗೆ ಮಾಡ್ತಿದ್ವಿ ಅಂದ್ರೆ ರೀ, ಮೊದಲು ಅಮಾವಾಸ್ಯೆ ಆದ 3 ದಿನಕ್ಕೆ ಗುದ್ಲಿ ಹಾಕ್ತೀವಿ ರೀ ಸರ್. ಗುದ್ಲಿ ಹಾಕಿ 5 ದಿನಕ್ಕೆ ದೇವ್ರ ಕುಂತಾರೆ ಸರ್. ದೇವ್ರ ಕುಂತ ಮ್ಯಾಗ ಫಸ್ಟ್ ದಿನ ಏನು ಮಾಡ್ತೀವಿ ರೀ, ಲಾಡಿ ಅಂದ್ರೆ ಎಲ್ಲರೂ ರೀ ಇದನ್ನ ಹಾಕ್ತೀವಿ ಸೋಮವಾರ ದಿನ ಸರ್. ಏನು ಎಲ್ಲರೂ ದೇವ್ರ ಭಕ್ತರು ಬರ್ತಾರೆ ರೀ, ಬಂದು ಫಕೀರ್ ಹಾಕಾರಿ ಸರ್. ಫಕೀರ್ ಆದ್ಮ್ಯಾಗ ರೀ ಎಲ್ಲರೂ ಸಕ್ರೆ ತತ್ತಾರೆ, ಏನೋ ಶಿವ್ ತಂದು ಎಲ್ಲ ಎಡಿ ಕೊಟ್ಟು ಹೋಗ್ತಾರೆ ರೀ. ಮುಂದೆ ಆಮೇಲೆ ಸರ್ 3 ದಿನಕ್ಕೆ ರೀ ನಾಸಾಬಲಿ ಅದೇ ಸರ್. ಸಣ್ಣ ದೇವ್ರ ನಾಸಾಬಲಿ ಅದ್ರಿ. ಆ ದಿನ ಗೋಡೆ ಅಂತೇಳಿ ತಯಾರು ಮಾಡ್ತಾರೆ ಮನ್ಯಾಗ ಸರ್, ಶಿವ್ ತಯಾರು ಮಾಡ್ತಾರೆ. ಎಡಿ ತೊಗೊಂಬಂದ್ರಿ ಆಮ್ಯಾಗ ಆಚರಣೆ ಮಾಡಿ 8, 9, 10ವರೆಗೆ ಸಣ್ಣ ದೇವ್ರಿಗೆ ಹೇಳ್ತಾರೆ ಸರ್. ಮುಂದೆ ಗಂಧ ರಾತ್ರಿ ಮಾಡ್ತೀವಿ ಸರ್, 4ನೇ ದಿನಕ್ಕೆ ಸರ್. ಗಂಧ ರಾತ್ರಿ ಮಾಡಿ ಅದು ಗಂಧ ಏರ್ಸೋದ್ರಿ. ಮುಂದೆ ಮಾದ್ಲಿ ಎಡಿ ತೊಗೊಂಬರ್ತಾರೆ ಸರ್ ಎಲ್ಲರೂ, ಓಣಿಯರು ಅಥವಾ ಈ ಭಕ್ತರು ಎಲ್ಲೆಲ್ಲಿ ಅದಾರ ಎಲ್ಲರೂ ಬರ್ತಾರೆ ಸರ್. ಆಮೇಲೆ 5ನೇ ದಿನ ಸರ್ ಕತ್ತಲ್ ರಾತ್ರಿ ಸರ್. ಅಂದ್ರೆ ಗಂಧ ರಾತ್ರಿ ದಿನ ಫಂಕ್ಷನ್ ಇದೆ ಸರ್, ರಸಮಂಜಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದು ಸರ್. ಹೀಗಾಗಿ ಈ ವರ್ಷ ರೀ ಇದೆ ಕತ್ತಲ್ ರಾತ್ರಿ ದಿನ ಸರ್ ಕಿಚ್ಚ ಹಚ್ಚಿರಿ 12ವರೆಗೆ. ಕಿಚ್ಚ ಹಚ್ಚಿ ಆಮೇಲೆ ದೇವ್ರ ಎಬ್ಬಿಸ್ರಿ. ಆಮೇಲೆ ಎಲ್ಲ ಶಾಂತಿಂತ ಇಲ್ಲಿಂದ ಗಡದ ಮ್ಯಾಗ ಹೋಗ್ತೀರಿ ಸರ್. ಹಸನಶಿನ ಪರ್ಕೋಟಿ ಹೋಗ್ತೀರಿ, ಹಸನಶಿನ ದರ್ಗಾಗೆ ಭೇಟಿಯಾಗಿ ಆಮೇಲೆ ಹಟ್ಲ ಬಸ್ಸಾಗ ಭೇಟಿ ಹಾಕಿವ್ರಿ. ಆಮೇಲೆ ಗಡದ ಮ್ಯಾಗ ರಾಜಭಕ್ಷ ಯಮ್ನೂರು ಅಲ್ಲಿ ಭೇಟಿಯಾಗಿ ಬರ್ತೀವಿ ಸರ್. ಮುಂದೆ ಪ್ರತಿ ಆಯಾ ದೇವ್ರು ಬರ್ತಾವೆ, ನಮ್ಮ ದೇವ್ರು ಎಲ್ಲರಿಗೂ ಭೇಟಿಯಾಗಿ ಶಾಂತಿಂತ ಎಲ್ಲರಿಗೂ ಏನು ಜಗಳ ತಟ್ಟೆ ಆಗಲ್ದಂಗೆ ಎಲ್ಲರೂ ಕೂಡಿ ನಾವು ಹುಡುಗರು ಕರ್ಕೊಂಬಂದು ನಮ್ಮ ದೇವ್ರಾಗ ಕುಂದಿಸ್ತೀವಿ ಸರ್. ಈಗಿಂದ ಅಂತಂದು ಸರ್ ಈ ಸಲ ಭಾಳ ಹುಮ್ಮಸ್ಸಿಂದ ಮಾಡಾಕತ್ತೀವಿ ಸರ್ ಎಲ್ಲರೂ ಸರ್. ಫಸ್ಟ್ ಏನೈತ್ರಿ ಸರ್, ಸೋಮವಾರ ದಿನ ಸರ್ ಅನ್ನಪ್ರಸಾದ ಐತ್ರಿ ಸರ್. ಅನ್ನಪ್ರಸಾದ ಐತ್ರಿ ಸರ್. ಫಸ್ಟ್ ಅನ್ನಪ್ರಸಾದ ಅಂದರೆ 22ನೇ ತಾರೀಕು ಸೋಮವಾರ ದಿನ ಅನ್ನಪ್ರಸಾದ 12 ಗಂಟೆಗೆ ಸರ್. ಸುಮಾರು 8,000 ಜನಸಂಖ್ಯೆಗೆ ಅನ್ನಪ್ರಸಾದ ಮಾಡಾಕ್ತೀವಿ ಸರ್. 6 ಕ್ವಿಂಟಲ್ ಬುಂದೆ, 8 ಇಂದ್ರೆ 8ವರೆ 9 ಕ್ವಿಂಟಲ್ ರೈಸ್ ರೀ, ಬದ್ನಿಕಾಯಿ ಪಲ್ಯ, ಆಮೇಲೆ ಸಾರ, ನುಗ್ಗಿಕಾಯಿ ಸಾರು ಮಾಡಿ ಉಪ್ಪಿನಕಾಯಿ ಎಲ್ಲ ಜನಸಂಖ್ಯೆಗೆ. ಸರ್ ಹೇಳ್ರಿ, ಎಷ್ಟನೇ ವರ್ಷದಿಂದ ಮೊಹರಂ ಆಚರಣೆ? ಎಲ್ಲರಿಗೂ ನಮಸ್ಕಾರ ರೀ.
ನಮ್ಮ ರಾಮದುರ್ಗ ತಾಲೂಕಿನಾಗ ಪ್ರಥಮ ಬಾರಿಗೆ 100 ವರ್ಷದ ಮೊಹರಂ ಆಚರಣೆ ಮಾಡಕತ್ತೀವಿ. ಹೆಂಗೆ ಆಚರಣೆ ಆಯ್ತು ಅಂದ್ರೆ 2 ವರ್ಷದ ಹಿಂದೆ ನಾವು ಪಂಜೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಬೆಳ್ಳಿ ಆಗಿತ್ತು ರೀ. ಬೆಳ್ಳಿ ತುಂಬ್ಸಾಕತ್ತಿದ್ವಿ. ಬೆಳ್ಳಿ ತುಂಬಿಸ್ಕೊಂಬಕಟ್ಟ ಹಿಂದೆ 1926 ಅಂತೇಳಿ ಇಸ್ವಿ ಬಂತು ರೀ. 2023ನ್ಯಾಗ ನಾವು ರೀ ದೇವ್ರ ಬೆಳ್ಳಿ ತುಂಬಿಸ್ಬೇಕಂತೇಳಿ ಎಲ್ಲರೂ ನಮ್ಮ ಗುರು ಹಿರಿಯರು ಎಲ್ಲರೂ ಕೂಡ ನಾವು ಮಾಡಕ್ಕೆ ಮುಕ್ಕಟ್ಟಾಗಿ ಕಂಡು ಬಂತಿರೋದು. ಏನಂತ ಕಂಡು ಬಂತ್ರಿ, 1926 ಇಸ್ವಿ ಐತಿ. ಇನ್ನು ಮುಂದೆ 2 ವರ್ಷ ಬಿಟ್ಟು 1926 ಅಂದ್ರೆ ಮುಂದಿನ 2026ಕ್ಕೆ ನಾವು 100 ವರ್ಷದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ಕುದ್ದಮ್ಮ ಗುಡಿ ಕಮಿಟಿಯವ್ರು ಎಲ್ಲರೂ ಕೂಡ ನಾವು ನಿರ್ಣಯ ತೊಗೊಂಡಿವಿ ಸರ್. ತೊಗೊಂಡ ಮ್ಯಾಗ ನಾವು ಈಗ 26ನೇ ಇಸ್ವಿಯಾಗ ಮಾಡ್ಬೇಕಂತೇಳಿ ಎಲ್ಲರೂ ನಮ್ಮ ಓಣಿ ಸಮಾಜ ಗುರು ಹಿರಿಯರು, ಹಿಂದೂ ಮುಸ್ಲಿಮ್ ಎಲ್ಲರೂ ರೀ ಸರ್. ಇವ್ರವ್ರು ಅನ್ನೋದು ಎಲ್ಲರೂ ಕೂಡ ನಮ್ಮ ಹತ್ತಲಪ್ಪ ದರ್ಗಾದವ್ರು ಆಗಿರ್ಬೋದು, ಅಸೋಸಿಯೇಷನ್ ದರ್ಗಾದವ್ರು ಆಗಿರ್ಬೋದು, ಎಲ್ಲರೂ ಸಾಥ್ ಕೊಟ್ಟಾರ ರೀ. ಮ್ಯಾಗ ಗಡದ ಮ್ಯಾಗ ನಾಸಾವಲಿಯವರು ಸಾಥ್ ಕೊಟ್ಟಾರ ರೀ. ಮುಂದೆ ಕಾಸ್ಟ್ ಹ್ಯಾನ್ಯಾರ ಎಲ್ಲರೂ ನಮ್ಮ ಹೆಂಗೆ ಕಮಿಟಿಯವ್ರು ಇರಬೇಕು, ನಮ್ಮ ಒಡ್ಡಿವ್ನಿ ಹೆಂಗೆ ಕಮಿಟಿಯವರು ಎಲ್ಲರೂ ಸಾಥ್ ಕೊಟ್ಟಾರ. ಮುಂದೆ ನಮ್ಮ ಭಾಳ ಆತ್ಮೀಯ ಅಂತಂದ್ರೆ ಓಣಿ ನಮ್ಮ ನಿಂಗಪ್ಪನವ್ರಾಗಿರ್ಬೋದು, ಶಂಕರ ಅಜ್ಬತ್ತನವ್ರಾಗಿರ್ಬೋದು, ನಮ್ಮ ಮನಗೋಳಿ ಕ್ಯಾಂಪ್ ಆಗಿರ್ಬೋದು, ಯಾರೋ ಒಟ್ಟು ಇವ್ರವ್ರು ಅನ್ನಂಗಿಲ್ಲ, ಎಲ್ಲರೂ ಭಾಳ ಸಾಥ್ ಕೊಟ್ಟಾರ ರೀ. ಇದು ಮೊಹರಂ ಆಚರಣೆ ಹೆಂಗೆ ಮಾಡ್ತಿದ್ವಿ ಅಂದ್ರೆ ರೀ, ಮೊದಲು ಅಮಾಸೆ ಆದ 3 ದಿನಕ್ಕೆ ಗುದ್ಲಿ ಹಾಕ್ತೀವಿ ರೀ ಸರ್. ಗುದ್ಲಿ ಹಾಕಿ 5 ದಿನಕ್ಕೆ ದೇವ್ರ ಕುಂದಿರ್ತಾರೆ ಸರ್. ದೇವ್ರ ಕುಂತ ಮ್ಯಾಗ ಫಸ್ಟ್ ದಿನ ಏನು ಮಾಡ್ತೀವಿ ರೀ, ಲಾಡಿ ಅಂದ್ರೆ ಎಲ್ಲರೂ ರೀ ಇದನ್ನ ಹಾಕ್ತೀವಿ ಸೋಮವಾರ ದಿನ ಸರ್. ಏನು ಎಲ್ಲರೂ ದೇವ್ರ ಭಕ್ತರು ಬರ್ತಾರೆ ರೀ, ಬಂದು ಫಕೀರ್ ಹಾಕಾರಿ ಸರ್. ಫಕೀರ್ ಆದ್ಮ್ಯಾಗ ರೀ ಎಲ್ಲರೂ ಸಕ್ರಿ ತರ್ತಾರೆ, ಏನೋ ಶಿವ್ ತಂದು ಎಲ್ಲ ಎಡಿ ಕೊಟ್ಟು ಹೋಗ್ತಾರೆ ರೀ. ಮುಂದೆ ಆಮೇಲೆ ಸರ್ 3 ದಿನಕ್ಕೆ ರೀ ನಾಸಾಬಲಿ ಅದೇ ಸರ್. ಸಣ್ಣ ದೇವ್ರ ನಾಸಾಬಲಿ ಅದ್ರಿ. ಆ ದಿನ ಗೋಡೆ ಅಂತೇಳಿ ತಯಾರು ಮಾಡ್ತಾರೆ ಮನ್ಯಾಗ ರೀ ಸರ್, ಶಿವ್ ತಯಾರು ಮಾಡ್ತಾರೆ. ಎಡಿ ತೊಗೊಂಬಂದ್ರಿ ಆಮ್ಯಾಗ ಆಚರಣೆ ಮಾಡಿ 8, 9, 10ವರೆಗೆ ಸಣ್ಣ ದೇವ್ರಿಗೆ ಹೇಳ್ತಾರೆ ಸರ್. ಮುಂದೆ ಗಂಧ ರಾತ್ರಿ ಮಾಡ್ತೀವಿ ರೀ ಸರ್, 4ನೇ ದಿನಕ್ಕೆ ಸರ್. ಗಂಧ ರಾತ್ರಿ ಮಾಡಿ ಅದು ಗಂಧ ಏರ್ಸೋದ್ರಿ. ಮುಂದೆ ಮಾದ್ಲಿ ಎಡಿ ತೊಗೊಂಬರ್ತಾರೆ ಸರ್ ಎಲ್ಲರೂ ಓಣಿಯರು, ಅದು ಈ ಭಕ್ತರು ಎಲ್ಲೆಲ್ಲಿ ಅದಾರ ಎಲ್ಲರೂ ಬರ್ತಾರೆ ಸರ್. ಆಮೇಲೆ 5ನೇ ದಿನಕ್ಕೆ ಸರ್ ಕತ್ತಲ ರಾತ್ರಿ ಸರ್. ಅಂದ್ರೆ ಗಂಧ ರಾತ್ರಿ ದಿನ ಫಂಕ್ಷನ್ ಇದೆ ಸರ್, ರಸಮಂಜಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದು ಸರ್. ಹೀಗಾಗಿ ಈ ವರ್ಷ ರೀ ಇದೆ ಕತ್ತಲ ರಾತ್ರಿ ದಿನ ಸರ್ ಕಿಚ್ಚ ಹಚ್ತೀವಿ ರೀ 12ವರೆಗೆ. ಕಿಚ್ಚ ಹಚ್ಚಿ ಆಮೇಲೆ ದೇವ್ರ ಎಬ್ಬಿಸ್ರಿ. ಆಮೇಲೆ ಎಲ್ಲ ಶಾಂತಿಂತ ಇಲ್ಲಿಂದ ಗಡದ ಮ್ಯಾಗ ಹೋಗ್ತೀವಿ ಸರ್. ಹಸನ ಪರ್ಕೋಟಿ ಹೋಗ್ತೀವಿ ರೀ, ಹಸನ ದರ್ಗಾಗೆ ಭೇಟಿಯಾಗಿ ಆಮೇಲೆ ಹಟ್ಲ ಬಸ್ಸಾಗ ಭೇಟಿ ಹಾಕ್ತೀವಿ ರೀ. ಆಮೇಲೆ ಗಡದ ಮ್ಯಾಗ ರಾಜಭಕ್ಷ ಯಮ್ನೂರು ಅಲ್ಲಿ ಭೇಟಿಯಾಗಿ ಬರ್ತೀವಿ ಸರ್. ಮುಂದೆ ಪ್ರತಿ ಆಯಾ ದೇವ್ರು ಬರ್ತಾವೆ, ನಮ್ಮ ದೇವ್ರು ಎಲ್ಲರಿಗೆ ಭೇಟಿಯಾಗಿ ಶಾಂತಿಂತ ಎಲ್ಲರಿಗೂ ಏನು ಜಗಳ ತಟ್ಟಿ ಆಗಲ್ದಂಗೆ ಎಲ್ಲರೂ ಕೂಡಿ ನಾವು ಹುಡುಗರು ಕರ್ಕೊಂಬಂದು ನಮ್ಮ ದೇವ್ರಾಗ ಕುಂದಿಸ್ತೀವಿ ಸರ್. ಈಗಿಂದ ಅಂತಂದು ಸರ್ ಈ ಸಲ ಭಾಳ ಹುಮ್ಮಸ್ಸಿಂದ ಮಾಡಾಕತ್ತೀವಿ ಸರ್ ಎಲ್ಲರೂ ಸರ್. ಫಸ್ಟ್ ಏನೈತ್ರಿ ಸರ್, ಸೋಮವಾರ ದಿನ ಸರ್ ಅನ್ನಪ್ರಸಾದ ಐತ್ರಿ ಸರ್. ಹಾಂ, ಅನ್ನಪ್ರಸಾದ ಐತ್ರಿ ಸರ್. ಫಸ್ಟ್ ಅನ್ನಪ್ರಸಾದ ಅಂದರೆ 22ನೇ ತಾರೀಕು ಸೋಮವಾರ ದಿನ ಅನ್ನಪ್ರಸಾದ 12 ಗಂಟೆಗೆ ಸರ್. ಸುಮಾರು 8,000 ಜನಸಂಖ್ಯೆಗೆ ಅನ್ನಪ್ರಸಾದ ಮಾಡಾಕ್ತೀವಿ ಸರ್. 6 ಕ್ವಿಂಟಲ್ ಬುಂದೆ, 8 ಇಂದ್ರೆ 8.5, 9 ಕ್ವಿಂಟಲ್ ರೈಸ್ ರೀ, ಬದ್ನಿಕಾಯಿ ಪಲ್ಯ, ಆಮೇಲೆ ಸಾರ, ನುಗ್ಗಿಕಾಯಿ ಸಾರು ಮಾಡಿ ಉಪ್ಪಿನಕಾಯಿ ಎಲ್ಲ ಜನಸಂಖ್ಯೆಗೆ ಹಾಗೂ ಕಟೌಟ್ ಮಾಡಿವಿ ಸರ್. ಕಟೌಟ್ ಮಾಡಿ ಎಲ್ಲರಿಗೂ ಬರ್ಬೇಕಂತ ಎಲ್ಲರೂ ಭಾಳ ಮಂದಿ ಹೇಳ್ಯಾರ. ಹುಮ್ಮಸ್ಸಿಂದ ಮಾಡಾಕತ್ತಿರಪ್ಪ, ನಾವು ಸಾಥ್ ಕೊಡ್ತೀವಿ. ಕಾಸ್ಟ್ ಹ್ಯಾನ್ ಮಂದಿ ಹಾಗೂ ನಮ್ಮ ಓಣಿ ಸಣ್ಣ ಹುಡುಗರು ಎಲ್ಲರೂ ಪ್ರತಿಯೊಬ್ಬರು ಹೇಳ್ಯಾರ ಸರ್, ನಾವು ಮಾಡಾಕತ್ತೀವಿ ರೀ. ಆಮೇಲೆ ಅದ ದಿನ ಸರ್ ಸಂಜೆ ಮುಂದ್ರಿ ಹೆಜ್ಜೆ ಮಜಲ್ ಐತ್ರಿ ಸರ್. 6 ಗಂಟೆ ಅಂದ್ರೆ ಹೆಜ್ಜೆ ಮೇಳ ಅಂದ್ರೆ ಅದು ನಮ್ಮ ಮೊಹರಂಕ ಫಸ್ಟ್ ಅದು ಮೇನ್ ರೀ ಸರ್. ಇವತ್ತು ಹೆಜ್ಜೆ ಮೇಳ ಅದನ್ನು ಮಾಡಾಕತ್ತೀವಿ ಸರ್. ಮುಂದೆ ಮರ್ದಿವ್ಸ ಸರ್ ಒಂದು ಫಂಕ್ಷನ್ ಐತ್ರಿ ಸರ್ 8 ಗಂಟೆಗೆ. ಯಾರ್ದಂದ್ರಿ ಸರ್, ಶಂಕರಣ್ಣ ಕೊತ್ಬಾಳ ಅವ್ರದ್ದು ರೀ, ರೋಡ್ ತಾಲೂಕು ರೀ. ಅವ್ರದ್ದೊಂದು ಕಲಾ ತಂಡ ಬರ್ತೈತಿ ಸರ್. ಅವ್ರದ್ದು 8ರಿಂದ 2 ಮಠ ಆಗಲಿ ಅಥವಾ 1 ಮಠ ಅವ್ರದ್ದೊಂದು 5-6 ತಾಸು ಸರ್ ಒಂದು ಫಂಕ್ಷನ್ ಕೊಡ್ತಾರೆ. ಅವ್ರದ್ದಾದ್ಮೇಲೆ ಸರ್ ಮುಂದೆ ಇಸ್ಮಾಯಿಲ್ ಅಂತೇಳಿ ಬೆಳಗಾವ್ದಾರ ಸರ್ ರಸಮಂಜರಿ ಕಾರ್ಯಕ್ರಮ ಅವ್ರದ್ದು ಐತ್ರಿ ಸರ್. ಅದು ಮುಗಿತು ಅಂದರೆ ಇವು ಫಂಕ್ಷನ್ ಮುಗಿತು ಅಂದರೆ ಸರ್ ಗಂಧ ರಾತ್ರಿ ದಿನ ಮುಗಿತೈತಿ ರೀ. ಕತ್ತಲ ರಾತ್ರಿ ದಿನ ಸರ್ ಕಿಚ್ಚ ಹಚ್ತೀವಿ ರೀ 12 ಗಂಟೆಗೆ ಸರ್. ದೇವ್ರ ಎಬ್ಬಿಸ್ಕೊಂಡು ಹೋಗ್ತೀವಿ ರೀ. ಫಸ್ಟ್ ಹೋಗಿ ಕಾಸ್ಟ್ ಸ್ಟ್ಯಾಂಡಿಗೆ ಹೋಗ್ತೀವಿ ರೀ. ಕಾಸ್ಟ್ ಸ್ಟ್ಯಾಂಡಿಗೆ ಹಟಲ್ ಬಸ್ಸಾಗಿ ಭೇಟಿ ಹಾಕ್ತೀವಿ ರೀ, ಕಾಶಿಮ್ ಪೀರಾಗಿ ಭೇಟಿ ಹಾಕ್ತೀವಿ ರೀ. ಮುಂದೆ ತಾಯಿ ಬಿ ಪಾತಿಮಾ ರೀ, ಅವ್ರಿಗೂ ಭೇಟಿ ಹಾಕಾರಿ ರೀ. ಎಲ್ಲ ದೇವ್ರಿಗೆ ಭೇಟಿಯಾಗಿ ಸರ್ ಮ್ಯಾಗ ಅಸೋಸಿಯೇಷನ್ ದರ್ಗಾಕ್ಕೆ ಹೋಗಿ ಗಡದ ಮ್ಯಾಗ ಹೋಗ್ತೀವಿ ಸರ್. ರಾಜಭಕ್ಷ ದರ್ಗಾಕ್ಕೆ ಭೇಟಿಯಾಗಿ ರಿಟರ್ನ್ ಹಿಂಗೆ ಬಂದು ಸರ್ ಅಶೋಕ್ ಪಟ್ಟಣವ್ರ ಮನೆ ಅಂತೇಳಿ ಬಂದು ಹಿಂಗೆ ಬಂದು ನಮ್ಮ ಇದಕ್ಕೆ ಬರ್ತೀವಿ ಸರ್, ದರ್ಗಾಕ್ಕೆ ಬರ್ತೀವಿ. ಕುದ್ದಮ್ಮಗೆ ಬಂದು ಇಲ್ಲಿ ಬಂದು ಇದು ಹಾಕ್ಯಾರಿ. ಮುಂದೆ ಮರುದಿವ್ಸ ರೀ ಸಂಜೆ 6ಕ್ಕೆ ದೇವ್ರ ತೊಗೊಂಡು ಹೋಗ್ತೀವಿ ರೀ. ದೇವ್ರ 6ರಿಂದ 8 ಗಂಟೆ ಹಾಕೈತೆ ರೀ. ಇಲ್ಲಿ ಹೇಳಿಕೆ ಹಾಕವ್ರಿ. ಆಮೇಲೆ ಅಲ್ಲಿ ತೊಗೊಂಡು ಹೋಗಿ ಸೀದಾ ಸರ್ ಇದಕ್ಕೆ ಹೋಗ್ತೀವಿ ರೀ. ಮತ್ತು ಎಲ್ರಿ ಹಟ್ಲ ದರ್ಗಾಕ್ಕೆ ರೀ. ಆಮೇಲೆ ಅಸೋಸಿಯೇಷನ್ ದರ್ಗಾಗೆ ಹಿಂಗೆಲ್ಲ ದೇವ್ರು ಕೂಡ್ತಾವ್ರಿ. ಅಲ್ಲಿ ಎಲ್ಲ ಕೂಡಿ ಅಲ್ಲಿ ಮುಗಿತು ಅಂದ್ರೆ ಸರ್ ಮಲ್ಲಪ್ರಭಾ ಹೊಳೆ ಇಲ್ಲಿ ಸುರಾಘಾಟಿ ಐತ್ರಿ ಸರ್. ಆ ಸುರಾಘಾಟಿ ಬಂದು ನಮ್ಮ ದೇವ್ರು ಅಲ್ಲಿ ದಪ್ಪನಾಗಿ ಮುಗಿತು. ಇಲ್ಲಿಗೆ ಏನು ಹಾಕೈತೆ ರೀ. ಮತ್ತು ಇನ್ನೊಂದು ರೀ, ಎಲ್ಲರೂ ನಮ್ಮ ನೀವು ನ್ಯೂಸ್ನವ್ರು ಬಂದಿರಿ, ನೀವು ಎಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮ್ಗೆ ಇನ್ನೊಂದು ರೀ, ಪೊಲೀಸರು ಸಾಥ್ ಕೊಡ್ತೀನಿ ಅಂತ ನಿನ್ನೆ ಬಂದು ಹೋಗ್ಯಾರ ರೀ ಪೊಲೀಸರು ಹಾಗೂ ಹವಾಲ್ದಾರ್ ಸಾಹೇಬ್ರು ಬಂದಿದ್ದರು ರೀ. ಮತ್ತು ನಮ್ಮ ಓಣಿ ತರ್ಪಿಲಿಂತ ನಮ್ಮ ಹಿರಿಯ ತರ್ಪಿಲಿಂತ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡಿರ್ತೀನಿ, ಎಲ್ಲರೂ ಬಂದು ಶಾಂತಿಯಿಂದ ಕಾಪಾಡಬೇಕು, ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು. ಅನ್ನಪ್ರಸಾದ ಇದು ದೇವ್ರದ್ದು ಕುದ್ದಮ್ಮಂದ್ರೆ ಹಾಗೂ ಜೂಲ್ಪಕ್ಕಿ ಕುದ್ದಮ್ಮ ಯಾನಂಪೇಟೆ ಎಲ್ಲರೂ ಸಮಸ್ತ ನಾಗರಿಕ ಎಲ್ಲರೂ ಹೇಳ್ತೀನಿ. ನಾನು ಇನ್ನೊಮ್ಮೆ ಬಿಟ್ಟು ಇನ್ನೊಮ್ಮೆ ಹೇಳ್ತೀನಿ, ಎಲ್ಲರೂ ಸಾಥ್ ಕೊಡಬೇಕು.
ಭಾಳ 8,000 ಜನಸಂಖ್ಯೆ ಬರ್ತೈತಿ. ಎಲ್ಲರೂ ನಿಂತು ನೀವು ಎಲ್ಲರೂ ಕೂಡಿ ಮಾಡಬೇಕು. ಇನ್ನೊಮ್ಮೆ ಇದು ಕಾಸ್ಟ್ ಏನು ಮಂದಿ ಭಾಳ ಸಾಥ್ ಕೊಟ್ಟಿದ್ದಾರೆ ನಮಗೆ. ಅವರು ಹೋಟೆಲ್ ಸರ್ಗಾದಾರಾಗಲಿ, ಮ್ಯಾಗ ಗಡದ ಮರಾಠ ಸಮಾಜದಾರಾಗಲಿ, ಇವತ್ತು ನಮ್ಮ ರಜಪೂತ್ ಅವರು, ನಮ್ಮ ಅನುಗೋಳ್ಯಾರಾಗಿರ್ಬೋದು, ಡ್ಯೂಟಿಗೆಯವರಾಗಿರ್ಬೋದು, ಇವ್ರವ್ರು ಅನ್ನಲ್ದ ಎಲ್ಲರೂ ಹಿಂದೂ ಮುಸ್ಲಿಮ್ದ್ರಿ ಇದು ಮೇನ್ ಜಾತಿ ಇಲ್ರಿ. ಇದಕ್ಕೆ ಜಾತಿ ಈ ದೇವರಿಗೆ ಜಾತಿ ಇಲ್ಲ, ಎಲ್ಲರೂ ಸಾಥ್ ಕೊಡ್ತಾರಂತ ಎಲ್ಲರೂ ಹೇಳ್ತಾರೆ. ಈಗಾಗಲೇ ಎಲ್ಲರೂ ಪಬ್ಲಿಕ್ ಎಬ್ಸಾರ ರೀ ಸರ್. ಏನು ಜೀಲ್ಪಗಿ ಕುದ್ದಮ್ಮ ದರ್ಗಾದವ್ರು ಭಾಳ ಚಂದ ಮಾಡಕತ್ತಾರ, ಭಾಳ ಭಾರಿ ಮಾಡಕತ್ತಾರ ಅಂತ ಎಲ್ಲರೂ ಫಂಕ್ಷನು ಮುಂದೆ ಊಟ ಅನ್ನಪ್ರಸಾದ ದೊಡ್ಡ ಪ್ರಮಾಣ ಮಾಡತ್ತಾರೆ. ಹೆಂಗೆ ಮೇಂಟೈನ್ ಮಾಡ್ತಾರಂತ ಒಬ್ರು ಅಂತಾರೆ. ಎಲ್ಲ ಪದ್ಧತಿ ಎಲ್ಲರೂ ನಮಗೆ ಭಾಳ ಮಂದಿ ಸಾಥ್ ಕೊಡ್ತೀವಿ, ಬರ್ತೀವಿ, ನಿಂದಿರ್ತೀವಿ ಅಂತ ಅಂದಾರ ರೀ. ಇವ್ರು JBM ದವರು ಹಾಗೂ ಎಲ್ಲ ನ್ಯೂಸ್ನವ್ರು ಬಂದಿರಿ. ಅವ್ರು ಎಲ್ಲರೂ ಧನ್ಯವಾದ ಸರ್. ಹೇಳಿಕೆ ಯಾವಾಗ